ಮಂಗಳೂರಿನ ಕೋಟೆ ಕಾರು ವ್ಯವಸಾಯ ಸಹಕಾರಿ ಬ್ಯಾಂಕ್ನಲ್ಲಿ ಈ ಡಕಾಯಿತಿ ಆಗಿರುವುದು. ಫಿಯಟ್ ಕಾರ್ನಲ್ಲಿ ಕೆಸಿ ರೋಡ್ ಶಾಖೆಗೆ ಬರ್ತಾರೆ ಡಕಾಯಿತರು. ಮಂಗಳೂರಿನ ಕೋಟೆಕಾರು ವ್ಯವಸಾಯ ಸಹಕಾರಿ ಬ್ಯಾಂಕ್ನಲ್ಲಿ ಡಕಾಯಿತರು ಹೊಂಚನ್ನ ಹಾಕಿ ನಂತರ ಎಲ್ಲವನ್ನು ಕೂಡ ಲೂಟಿ ಹೊಡೆದಿದ್ದಾರೆ. ಫಿಯಟ್ ಕಾರ್ನಲ್ಲಿ ಕೆಸಿ ರೋಡ್ ಶಾಖೆಗೆ ಬರ್ತಾರೆ. ಬರ್ತಿದ್ದ ಹಾಗೆ ಅಲ್ಲಿದ್ದವರನ್ನೆಲ್ಲ ಹೆದರಿಸಿ ಇದ್ದದ್ದನ್ನೆಲ್ಲ ಬಾಚಿಕೊಂಡು ಎಸ್ಕೇಪ್ ಆಗ್ತಾರೆ. ಮೊದಲು 4 ಡಕಾಯಿತರು ಬ್ಯಾಂಕಿಗೆ ಪ್ರವೇಶವನ್ನ ಮಾಡ್ತಾರೆ. ರೋಡಲ್ಲಿ ಕಾದು ನಿಂತಿದ್ದಂತಹ ಫಿಯಟ್ ಕಾರು, ಆ ಕಾರ್ನ ಡ್ರೈವರ್ ಇವರು ಹೊರಗೆ ಬರೋದನ್ನೇ ಕಾಯ್ತಾ ಅಲ್ಲೇ ನಿಂತಿರ್ತಾನೆ. ಲೂಟಿ ಮಾಡಿ ಬರ್ತಿದ್ದಂತೆ ಕಾರ್ನಲ್ಲಿ ಆ 4 ಕೂಡ ಹತ್ಕೊಳ್ಳೋ ಮುಂಚವಾಗಿ ಎಸ್ಕೇಪ್ ಆಗ್ತಾರೆ. ಆ ದೃಶ್ಯ ಇದು. ಒಟ್ಟು ಈ ರೀತಿ ಇವರು ಮಾಡಿದ್ದು 12 ಕೋಟಿ ಲೂಟಿ. ಬ್ಯಾಂಕ್ ಒಂದಕ್ಕೆ ಸಮಯವನ್ನ ನೋಡಿಕೊಂಡು ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲದೆ ಇರುವಂತಹ ಹೊತ್ತನ್ನ ಗಮನಿಸಿಕೊಂಡು ಮಧ್ಯಾಹ್ನ ಬೇರೆ ಇದೆಲ್ಲವನ್ನು ಕೂಡ ಕರೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡು ಬಂದಂತಹ 4 ಡಕಾಯಿತರು, ಕಾರ್ ಡ್ರೈವರ್ ಸೇರಿದಂತೆ ಒಟ್ಟು 5 ಹೇಗೆ 12 ಕೋಟಿ ಲೂಟಿ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಆ ಕೊನೆ ವಿಜುವಲ್ಸ್ ಲಭ್ಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ರಿಂದ. ಸುಖಪಾಲ್, 1 ಗಂಟೆ 15 ನಿಮಿಷಕ್ಕೆ ಅವರು ಅಲ್ಲಿಂದ ನಿರ್ಗಮಿಸುವಂತಹ ಒಂದು ದೃಶ್ಯ ಈ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಅಂದ್ರೆ ಬ್ಯಾಂಕ್ಗೆ ಬಂದು ಸುಮಾರು ಎಷ್ಟು ಸಮಯಗಳ ಒಳಗಾಗಿ ಇದಿಷ್ಟು ಕೂಡ ಮುಗಿದು ಹೋಗಿದೆ? ಅವರು ಸುಮಾರು 1 ಗಂಟೆಗೆ ಬಂದಿರುವಂಥದ್ದು, ಅಂದ್ರೆ 15 ನಿಮಿಷದಲ್ಲಿ ಅವರು ಅಲ್ಲಿಂದ ಎಲ್ಲವನ್ನ ದೋಚಿಕೊಂಡು ಹೋಗಿರುವಂಥದ್ದು ನೀವು ಗಮನಿಸಬಹುದು. ಈ ಭಾಗದಲ್ಲಿರುವಂಥದ್ದು ಈ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ. ಇಲ್ಲಿಯೇ ಇದರ ಮುಂಭಾಗದಲ್ಲಿದ್ದಂಥ ಮನೆಯವರು ಉಷಾ ಅನ್ನುವಂಥವರು, ಅವರು ಪ್ರತ್ಯಕ್ಷದರ್ಶಿ. ಅವರು ಸಂಪೂರ್ಣವಾಗಿ ಈ ಒಂದು ಘಟನೆಯನ್ನು ನೋಡಿದ್ದಾರೆ. ನಾವು ಅವರ ಹತ್ರ ಮಾತಾಡಿಸುವ. ಮೇಡಮ್, ನೀವು ಇಲ್ಲಿದ್ರಿ, ಎದುರು ಭಾಗದಲ್ಲಿ ಬ್ಯಾಂಕ್ ಇತ್ತು, ಆಗ ನೀವು ಏನು ನೋಡಿದಿರಿ ಆ ಸಂದರ್ಭದಲ್ಲಿ? ಅಂದರೆ ನಾನು ನೋಡುವಾಗ ಬ್ಯಾಂಕಿದ್ದು ಬಾಗಿಲು ಹಾಕಿಕೊಂಡಿದ್ದಿದೆ. ಆಮೇಲೆ ಒಂದು 10 ನಿಮಿಷ ಆಗುವಾಗ ಬಾಗಿಲು ಓಪನ್ ಮಾಡಿ 4 ಜನ ಬಂದಿದ್ದಾರೆ ಹೊರಗೆ. ಅವರ ಹತ್ರ ಬರುವಾಗ ದೊಡ್ಡ ಗೋಣಿ ಇದ್ದಿದೆ, ಅದರಲ್ಲಿ ಫುಲ್ಲು ಚಿನ್ನವೇನೋ ಇದ್ದಿದೆ. ಆಮೇಲೆ ಲಾಸ್ಟಿಗೆ ಒಬ್ಬ ಬಂದ. ಅವ ಬರುವಾಗ ಅವನ ಹತ್ರವೂ ಕೂಡ ಏನೋ ಸ್ವಲ್ಪ ಇದ್ದಿದೆ. ಅವ ಬಂದ ಮೇಲೆ ಕಾರ್ ತಗೊಂಡು ಹೋದರು. ಅಂದರೆ ನಿಮ್ಮ ಮನೆಯ ಮುಂಭಾಗದಲ್ಲಿ ಅವರು ಕಾರ್ ನಿಲ್ಲಿಸಿದ್ರು, ಅಲ್ಲಿಂದ ಈ ಕಡೆ ಬ್ಯಾಂಕಿಂದ ಎದುರೇ ನಿಲ್ಲಿಸಿದ್ರು. ಬ್ಯಾಂಕ್ ಅಲ್ಲಿದ್ದರೆ ಅಲ್ಲೇ ಎದುರು ನಿಲ್ಲಿಸಿದ್ರು. ಹಾಗೆ. ಯಾಕೆ ನಿಮ್ಮ ಮನೆಯವರು ಯಾರಾದರೂ ಅದರಲ್ಲಿ ಕೆಲಸಕ್ಕೆ? ನನ್ನ ಸೊಸೆ ಇದ್ದಾಳೆ. ನೀವು ಅವರನ್ನ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ? ಇಲ್ಲ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ನಮಗೆ ಹೆದರಿಕೆ ಆಗ್ತಿದ್ದಿತ್ತು ಅಷ್ಟೊತ್ತಿಗೆ. ಮತ್ತೆ ಕಡೆಗೆ ನಂತರ ಪೊಲೀಸ್ ಬಂದ್ರಲ್ಲ, ಪೊಲೀಸ್ ಬಂದ ಮೇಲೆ ನಾವು ಮಾತಾಡಿದರೆ ಇದಾಗ್ತದೆ ಹೇಳಿ ನಾನು ಮಾತಾಡಲಿಲ್ಲ. ಮತ್ತೆ ಅವಳೆ ಫೋನ್ ಮಾಡಿ ಮಾತಾಡಿದ್ದಾಳೆ. ಯಾವ ರೀತಿ ಇದ್ರು? ಮುಸುಕುದಾರಿಗಳಾಗಿದ್ರ? ಮುಸುಕುದಾರಿ ಇಲ್ಲ, ಬಾಯಿಗೆ ಮುಖಕ್ಕೆ ಮಾಸ್ಕ್ ಹಾಕಿದ್ದಾರೆ, ತಲೆಗೆ ಟೊಪ್ಪಿಟ್ಟಿದ್ದಾರೆ ಅಷ್ಟೇ. ಅಂದ್ರೆ ಚಿನ್ನಾಭರಣಗಳೆಲ್ಲ ಚೀಲದಲ್ಲಿ ಹಾಕೊಂಡು ಬಂದಿದ್ರ? ದೊಡ್ಡದಾಗಿತ್ತ? ಯಾವ ರೀತಿ ಅವ್ರು ಬಂದ್ರು? ಬರುವತ್ತಿಗೆ ಎಳೆದುಕೊಂಡು ಬಂದಿದ್ದಾರೆ. ಚೀರವನ್ನು ಹಿಡ್ಕೊಂಡು ಎತ್ತಿಕೊಂಡು ಬಂದದ್ದಲ್ಲ, ಮೇಲಿಂದ ಎಳ್ಕೊಂಡು ಬಂದು ತಗೊಂಡು ಬಂದು ಕಾರಿಗೆ ಹಾಕಿ ಆಮೇಲೆ ಮತ್ತೆ ಕಾರು ಹೋಯ್ತು. ಮತ್ತೆ ಲಾಸ್ಟಿನ ಒಬ್ಬ ಬಂದ ಮೇಲೆ ಹೋಯ್ತು. ನಿಮಗೆ ಅಷ್ಟರವರೆಗೆ ಅವರು ಕಳ್ಳರಂತ ಗೊತ್ತಾಗಿದೆ? ಅಂದ್ರೆ ಇಲ್ಲಿ ಯಾರನ್ನಾದ್ರೂ ಕರೆಯುವಂತ ಕೆಲಸ ಮಾಡಿದ್ರೆ ನೀವು? ಕರೀದಿದ್ರೆ ನನಗೆ ಹೆದರಿಕೆ ಆಗುದಿಲ್ಲ. ಕರೆಯೋಕ್ಕೆ ಒಂದು ಜನನೂ ಇಲ್ಲ ಮಾರ್ಗದಲ್ಲಿ. ಏನು ಮಾಡುವುದು? ಯಾರೂ ಇಲ್ಲ ನೋಡಿ. ಹೌದು, ಅವರೆಲ್ಲ ಮಸೀದಿಗೆ ಹೋಗ್ತಾರಲ್ಲ, ಹಾಗೆ ಯಾರಂದ್ರೂ ಒಂದಿಲ್ಲ. ಪೂರ ಅಂಗಡಿ ಎಲ್ಲ ಬಂದೇ ಇದ್ದೀವಿ. ದಿವ್ಯಾ, ಇದು ಈ ಬ್ಯಾಂಕಿನ ಮುಂಭಾಗದಲ್ಲಿರುವಂಥ, ಅಂದರೆ ಆ ಭಾಗದಲ್ಲಿ ಏನು ಬ್ಯಾಂಕ್ ಇದೆ ಅದರ ಮುಂಭಾಗದಲ್ಲಿ ಇವರು ಉಷಾ ಅವರ ಮನೆ ಇರುವಂಥದ್ದು. ಜೊತೆಗೆ ಅವರ ಸೊಸೆ ಇಲ್ಲಿ ಸಿಬ್ಬಂದಿ ಆಗಿದ್ದರು. ಹಾಗಾಗಿ ಅವರು ತಕ್ಷಣಕ್ಕೆ ಅವರ ಮಗನಿಗೆ ಕರೆ ಮಾಡಿದ್ದಾರೆ. ಮಗನಿಗೆ ಕರೆ ಮಾಡಿ ಈ ರೀತಿ ಇಲ್ಲಿ ಆಗಿದೆ ಅನ್ನುವಂಥದ್ದನ್ನು ತಿಳಿಸಿದರೆ ಆಮೇಲೆ ಪೊಲೀಸರಿಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಅಷ್ಟರ ಒಳಗೆ, ಅಂದರೆ ಸುಮಾರು 15 ನಿಮಿಷದ ಏನು ಟೈಮ್ ಇದೆ, ಆ ಟೈಮ್ನಲ್ಲಿ ಸುಮಾರು 10 ರಿಂದ 12 ಕೋಟಿಯಷ್ಟು ಚಿನ್ನಾಭರಣ ಜೊತೆಗೆ ಒಂದು 5 ಲಕ್ಷ ನಗದಿತ್ತು. ಅದನ್ನೆಲ್ಲವನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಇಲ್ಲಿನ ಗ್ರಾಹಕರಿಗೆ ಬಹಳಷ್ಟು ಈಗ ಆತಂಕ ಇರುವಂಥದ್ದು. ಅಷ್ಟೊಂದು ದೊಡ್ಡ ಪ್ರಮಾಣದ ಬಂಗಾರವನ್ನು ಇಲ್ಲಿ ಸಾಲಕ್ಕಾಗಿ ಅಡವಿಟ್ಟಿದ್ದೇವೆ, ಎಲ್ಲವೂ ಈಗ ಹೋಗಿದೆ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಈ ಬ್ಯಾಂಕಿನಲ್ಲಿ CC ಕ್ಯಾಮ್ರಾ ಇವತ್ತೇ ಹಾಳಾಗಿತ್ತು. ಹಾಗಾಗಿ CC ಕ್ಯಾಮ್ರಾ ರಿಪೇರಿ ಮಾಡುವಂಥ ಯಾರು ಸಿಬ್ಬಂದಿ ಇದ್ದರು ಅವರು ಇದೇ ಬ್ಯಾಂಕಿನ ಒಳಭಾಗದಲ್ಲಿ CC ಕ್ಯಾಮ್ರಾವನ್ನು ರಿಪೇರಿ ಮಾಡ್ತಾ ಇದ್ರು. ಜೊತೆಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮಸೀದಿಗೆ ಎಲ್ಲರೂ ಈ ಭಾಗದವರು ಎಲ್ಲರೂ ಹೆಚ್ಚಾಗಿ
ಹೆಚ್ಚಾಗಿ ಮುಸ್ಲಿಂ ಬಾಂಧವರು ಇರೋದ್ರಿಂದ ಅವರೆಲ್ಲರೂ ಮಸೀದಿಗೆ ಹೋಗಿರ್ತಾರೆ. ಹಾಗಾಗಿ ಅದೇ ಸಂದರ್ಭವನ್ನು ಪ್ಲಾನ್ ಮಾಡಿಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಸ್ಥಳೀಯರ ಜೊತೆಗೆ ಗ್ರಾಹಕರ ಆರೋಪ. ಹೀಗಾಗಿ ಸಿಬ್ಬಂದಿಗಳು ಏನು ಕ್ರಮ ಕೈಗೊಂಡಿದ್ದಾರೆ ಈವರೆಗೂ ಈ ಹಿಂದೆನೂ ಇದೇ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಬೇರೆ ಕಟ್ಟಡದಲ್ಲಿತ್ತು. ಆ ಸಂದರ್ಭದಲ್ಲಿ ಸುಮಾರು 5 ವರ್ಷದಿಂದ ಆ ಸಂದರ್ಭದಲ್ಲೂ ಕಳ್ಳತನಕ್ಕೆ ಯತ್ನ ಆಗಿತ್ತು. ಆದರೆ ಸ್ಥಳೀಯರು ಬಂದಿರುವಂಥ ಕಾರಣಕ್ಕಾಗಿ ಎಲ್ಲ ಚಿನ್ನಾಭರಣ ಬಿಟ್ಟು ಪರಾರಿಯಾಗಿದ್ದಾರೆ. ಹಾಗಾಗಿ ಈಗ ಮತ್ತೆ ಈ ರೀತಿ ಆಗುವಾಗ ಏನಾದರೂ ಮುಂಜಾಗ್ರತಾ ಕ್ರಮ ಮಾಡಬೇಕಿತ್ತು. ಒಂದು ಅಲ್ರಾಮ್ ಸಿಸ್ಟಮ್ ಆಗಿರಲಿ ಅಥವಾ CC ಕ್ಯಾಮ್ರಾ ಆಗಲಿ ಅಥವಾ ಒಬ್ಬ ಸಿಬ್ಬಂದಿಯನ್ನು ಗಾರ್ಡನ್ನು ನೇಮಿಸುವಾಗ ಆಗಲಿ ಯಾವುದನ್ನು ಮಾಡಲಿಲ್ಲ. ಇಷ್ಟೊಂದು ದೊಡ್ಡ ಪ್ರಮಾಣದ ಚಿನ್ನಾಭರಣ ಈ ಒಂದು ಬ್ಯಾಂಕಿನ ಒಳಗಿರುವಂಥ ಸಂದರ್ಭದಲ್ಲಿ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ಮಾಡಬೇಕಿತ್ತು. ಆದರೆ ಯಾವುದೇ ರೀತಿಯಾದಂಥ ಮುಂಜಾಗ್ರತಾ ಕ್ರಮ ಮಾಡದೆ ಭದ್ರತಾ ವೈಫಲ್ಯ ಆಗಿರೋದರಿಂದ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಡಕಾಯತರು ಬಂದು ಕಳ್ಳತನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅವರು ಆರಾಮವಾಗಿ ಒಂದು ಪಿಯೇಟ್ ಕಾರಲ್ಲಿ ಬಂದಿದ್ದಾರೆ. 5 ಮಂದಿ ಇಲ್ಲೇ ಪಿಯೇಟ್ ಕಾರನ್ನು ನಿಲ್ಲಿಸಿದ್ದಾರೆ. ಆಮೇಲೆ ಮೇಲ್ಭಾಗಕ್ಕೆ ಹೋಗಿ ಶಟರನ್ನು ಕ್ಲೋಸ್ ಮಾಡಿ ಸಂಪೂರ್ಣವಾಗಿ ಅವರಿಗೆ ಗನ್ನು ಮತ್ತು ಮಾರಕಾಸ್ತ್ರಗಳನ್ನು ತೋರಿಸಿ ಸಿಬ್ಬಂದಿಗಳಿಗೆ ತೋರಿಸಿ ಆ ಬಳಿಕ ಎಲ್ಲವನ್ನು ಕಿತ್ಕೊಂಡಿದ್ದಾರೆ. CC ಕ್ಯಾಮ್ರಾ ರಿಪೇರಿ ಮಾಡಲಿಕ್ಕೆ ಬಂದಂಥ ಸಿಬ್ಬಂದಿ ಯಾರಿದ್ದಾರೆ ಅವರ ಕೈಯಲ್ಲಿದ್ದಂಥ ಒಂದು ಉಂಗುರವನ್ನು ಕದ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಈಗ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ. ಹಾಗಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಕಳ್ಳತನ ಆಗಿರುವಂಥದ್ದು, ದರೋಡೆ ಆಗಿರುವಂಥದ್ದು ಸ್ಥಳೀಯರೆಲ್ಲರಿಗೂ ಆತಂಕ ಸೃಷ್ಟಿಯಾಗಿದೆ. ಇಲ್ಲಿನ ಗ್ರಾಹಕರಿಗೆ ಈಗ ಆತಂಕ ಸೃಷ್ಟಿಯಾಗಿದೆ. ನಾವು ಇಟ್ಟಿರುವಂಥ ಸಾಲಕ್ಕಾಗಿ ಇಟ್ಟಿರುವಂಥ ನಮ್ಮ ಚಿನ್ನಾಭರಣಗಳೆಲ್ಲವೂ ಈಗ ಕಳ್ಕೊಳ್ಳುವ ಭೀತಿಯಾಗಿದೆ ಅನ್ನುವಂಥದ್ದು. ಹೀಗಾಗಿ ಈಗ ಸದ್ಯಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ದಿವ್ಯಾ.